ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಮೀನರಾಶಿ ಮಾರ್ಚ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮ. ಈ ತಿಂಗಳಲ್ಲಿ ನಿಮಗೆ ಶುಕ್ರ ಬಲ ಆರಂಭ ಆಗ್ತಾ ಇದೆ. ಶುಕ್ರ ಯಾವ ರೀತಿ ಶುಭ ಫಲಗಳನ್ನು ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀರಿ. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮ್ಗಾಗಲೇ ಗುರುಬಲನೂ ಕೂಡ ಇದೆ. ಗುರುಬಲದ ಜೊತೆಗೆ ಶುಕ್ರ ಬಲ, ಗುರುವಿನಂತೆ ಶುಕ್ರ ಕೂಡ ಶುಭ ಫಲಗಳನ್ನು ಕೊಡ್ತಾನೆ. ನೋಡಿ, ಈಗ ಗುರುಬಲ, ಶುಕ್ರ ಬಲ ಮೀನರಾಶಿಯವರಿಗೆ 7ನೇ ತಾರೀಕು ಮಾರ್ಚ್ 2024 ಶುಕ್ರ ರಾಶಿ ಪರಿವರ್ತನೆ ಮಕರ ರಾಶಿಯಿಂದ ಕುಂಭ ರಾಶಿಗೆ. ಬುಧ ಕೂಡ 7ನೇ ತಾರೀಕು ಮಾರ್ಚ್ 2024 ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. 14ನೇ ತಾರೀಕು ಮಾರ್ಚ್ 2024 ಸೂರ್ಯ ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. ಆಮೇಲೆ 15ನೇ ತಾರೀಕು ಮಾರ್ಚ್ 2024 ಕುಜ ಮಂಗಳ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಅಂದರೆ ನಿಮಗೆ ಶುಕ್ರ 12ನೇ ಮನೆ ಅಂತೀವಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12ನೇ ಮನೆ ಅಂದರೆ ಅದನ್ನು ದುಸ್ಥಾನ ಅಂತಲೂ ಕೂಡ ಕರೆಯಲಾಗುತ್ತೆ. ಹಾಗಾದರೆ ಶುಕ್ರ ನಿಮಗೆ ಮಹಾದಶೆ ನಡೀತಾ ಇದ್ರೆ ಶುಕ್ರ 12ನೇ ಮನೆಯಲ್ಲಿ ಗೋಚಾರದಲ್ಲಿ ಸಂಚಾರ ಆಗಬೇಕಾದ್ರೆ ಶುಭ ಫಲವನ್ನು ಕೊಡ್ತಾನೆ. ಯಾಕೆಂದರೆ 12ನೇ ಮನೆ ಅಂದರೆ ವ್ಯಯಭಾವ ಅಂತಲೂ ಕೂಡ ಕರಿತೀವಿ. ವ್ಯಯ ಯಾವುದಕ್ಕಾಗತ್ತೆ? ನಿಮ್ಮ ಪ್ಲೆಷರ್, ಸೆಕ್ಷುವಲ್ ಪ್ಲೆಷರ್ ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಖರ್ಚು ಮಾಡ್ಬೋದು. ಆಧ್ಯಾತ್ಮಿಕ ಕ್ಷೇತ್ರಗಳನ್ನ ದರ್ಶನ ಮಾಡ್ತೀರಿ. ಆಮೇಲೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚಾಗಿ ಬೆಳಿತೀರಿ. ನಿಮ್ಮ ಗುಪ್ತ ಶತ್ರುಗಳಿಂದಲೇ ನಿಮಗೆ ಧನಲಾಭ ಆಗುವಂಥದ್ದು. ಇನ್ನು ಫಾರಿನಲ್ಲಿರೋರಿಗೆ ಅಥವಾ ಫಾರಿನ್ ರೆಸಿಡೆಂಟ್ಸ್ಗೆ ಅಥವಾ ಇಂಡಿಯನ್ಸೇ ಬೇರೆ ದೇಶದಲ್ಲಿ ವಾಸ ಮಾಡ್ತಾ ಇರ್ತೀರಿ, NRI ಅಂತೀವಿ, ನಾನ್ ರೆಸಿಡೆಂಟ್ಸ್ ಆಫ್ ಇಂಡಿಯಾ. ವೆಸ್ಟರ್ನ್ ಕಂಟ್ರೀಸ್ ಇರ್ಬೋದು, ಗಲ್ಫ್ ಕಂಟ್ರೀಸ್ ಇರ್ಬೋದು, USA, ಯಾವುದೇ ಆಸ್ಟ್ರೇಲಿಯಾ, ಯಾವುದೇ ದೇಶದಲ್ಲಿದ್ದರೂ ಕೂಡ ಅತಿ ಹೆಚ್ಚು ಧನಲಾಭ ಆಗುತ್ತೆ. ಇದು 12ನೇ ಮನೆಯಿಂದ ನಿಮಗೆ ಲಿಬರೇಷನ್ ಸಿಗುತ್ತೆ. ಯಾರಿಗಾದರೂ ಜೈಲು ವಾಸ ಅಥವಾ ಶಿಕ್ಷೆಗಳಿದ್ರೆ ಅದರಿಂದ ನೀವು ಹೊರಗಡೆ ಬರುವಂತಹ ಸಮಯ, ಅದು ಕೂಡ ಬಹಳ ಉತ್ತಮವಾದಂತಹ ಸಮಯ ಆಗಿದೆ. ಶುಕ್ರ ವ್ಯಯಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಕೆಲವರಿಗೆ ಸುಂದರ ಸ್ತ್ರೀ ಜೊತೆ ಸೇರಿ ಸ್ನೇಹವನ್ನ ಬೆಳೆಸುವ ಸಾಧ್ಯತೆ ಇರುತ್ತೆ. ಮತ್ತೆ ಗುಪ್ತವಾಗಿ ಉಲ್ಲಾಸ ಪಡೆಯಲು ನೀವು ಖರ್ಚು ಕೂಡ ಮಾಡ್ತೀರಿ. ಶಯನಕ್ಕೆ ಸಂಬಂಧಪಟ್ಟ ವಸ್ತುಗಳ ಸಂಬಂಧದಿಂದ ನಿಮಗೆ ಲಾಭ ಆಗುತ್ತೆ. ಕೆಲವರಿಗೆ ಅನಾವಶ್ಯಕ ಖರ್ಚುಗಳು ಕೂಡ ಆಗುತ್ತೆ. ಚಿನ್ನದಿಂದ ಕೂಡ ಲಾಭ ಆಗುತ್ತೆ. ನಿಮ್ಮ ವಿವಾಹ ಆಗಿದ್ದರೆ ನಿಮ್ಮ ಪತ್ನಿ, ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿನ ತುಂಬ ಎಚ್ಚರಿಕೆಯಿಂದ ನೋಡ್ಕೊತೀರಾ. ಯಾರ್ಯಾರು ಮನಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಮ್ಯೂಚುವಲ್ ಫಂಡ್ಸಲ್ಲಿ ಇರ್ಬೋದು, ಶೇರ್ ಮಾರ್ಕೆಟಲ್ಲಿ ಇರ್ಬೋದು, ಇನ್ನು ಬೇರೆ ಬೇರೆ ಹೂಡಿಕೆಗಳಿದೆ ಅಥವಾ ಶೇರ್ನ ಟ್ರೇಡಿಂಗ್ ಮಾಡುವಂಥದ್ದು ಅಂತ ಧನ ಹೂಡಿಕೆಯಿಂದ ಮನಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಲಾಭ ಆಗುತ್ತೆ. ಇನ್ನು ಆಧ್ಯಾತ್ಮಿಕ ಕ್ಷೇತ್ರ, ಗುರುಜಿ ನಾನು ಆಧ್ಯಾತ್ಮಿಕದ ಬಗ್ಗೆ ಹೇಳಿ, ಶುಕ್ರ ಅಂದರೆ ಪ್ರಾಪಂಚಿಕ ಗ್ರಹ ಅಲ್ವಾ ಅಂದ್ರು. ಶುಕ್ರ 12ನೇ ಮನೆಯಲ್ಲಿ ಬಂದಾಗ ಆಧ್ಯಾತ್ಮಿಕ ಕ್ಷೇತ್ರಗಳ ಕಡೆ ಗಮನ ಹರಿಯುವಂಥದ್ದು. ದಾನ ಧರ್ಮಗಳನ್ನ ನಾವೇನು ಮಾಡ್ತೀವಿ ಅದೇ ನಮಗೆ ರಿಟರ್ನ್ ಆಗಿ ಬರುವಂಥದ್ದು. ಅದಕ್ಕೆ ಎಲ್ಲರೂ ಕೂಡ ದಾನ ಧರ್ಮ ಮಾಡೋದನ್ನು ಕಲಿಬೇಕು. ಆಗ ಭಗವಂತ ನಮಗೆ, ನಾವು ಏನಾದರೂ ಒಂದು ದಾನ ಧರ್ಮ ಮಾಡಿದಾಗ ಪ್ರಕೃತಿ, ಪ್ರಪಂಚ ಏನು ಮಾಡುತ್ತೆ, ನನಗೆ ವಾಪಸ್ಸಾಗಿ ನಾವೇನು ಕೊಡ್ತೀವೋ ಅದು ಬರುತ್ತೆ. ಒಳ್ಳೆಯದನ್ನು ನೀವು ದಾನ ಮಾಡಿದ್ರೆ ಒಳ್ಳೇದು ಬರುತ್ತೆ, ಕೆಟ್ಟದನ್ನು ದಾನ ಮಾಡಿದ್ರೆ ಕೆಟ್ಟದ್ದು ನಮಗೆ ವಾಪಸ್ ಬರುತ್ತೆ. ಆದಷ್ಟು ಒಳ್ಳೆಯದನ್ನ ನಾವು ಈ ಪ್ರಪಂಚಕ್ಕೆ ಬಂದಿದ್ದೀವಿ ಅಂದಮೇಲೆ ಕೊಡಬೇಕು ಅನ್ನೋದನ್ನ ಶುಕ್ರ ಕಲಿಸ್ಕೊಡ್ತಾನೆ. ಶುಕ್ರ ಯಾವಾಗ 12ನೇ ಮನೆಗೆ ಬಂದ್ಬಿಡ್ತಾನೆ ಅದು ನಮಗೆ ಆಕ್ಟಿವೇಟ್ ಆಗುತ್ತೆ. ಹಾಗಾದ್ರೆ ಯಾರ್ಯಾರಿಗೆ ಒಳ್ಳೇದಾಗುತ್ತೆ ಅಂದಾಗ, ಡ್ಯಾನ್ಸ್ ಅದೇ ಪ್ರೊಫೆಷನ್ ಆಗಿ ಮಾಡ್ಕೊಂಡಿರ್ತೀರ, ಒಳ್ಳೆದರ ಲಾಭ ಆಗುತ್ತೆ. ಕೆಲವರು ಆಕ್ಟಿಂಗ್ ಮಾಡೋದೇ ಪ್ರೊಫೆಷನ್, ಅವ್ರಿಗೆ ಒಳ್ಳೆದರ ಲಾಭ ಆಗುತ್ತೆ. ಮ್ಯೂಸಿಕ್ ಕ್ಲಾಸ್ಗಳು ನಡೆಸ್ತೀರ, ಒಳ್ಳೆದರ ಲಾಭ ಆಗುತ್ತೆ. ಫ್ಯಾನ್ಸಿ ಸ್ಟೋರ್ಸ್ ಒಳ್ಳೆದರ ಲಾಭ ಆಗುತ್ತೆ. ಇನ್ನು ಫೈನಾನ್ಷಿಯಲ್ ಸೆಕ್ಟರಲ್ಲಿ ಒಳ್ಳೆದರ ಲಾಭ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆದರ ಲಾಭ ಆಗುತ್ತೆ. ಜ್ಯುವೆಲರಿ ಶಾಪ್, ಮದ್ಯ ವ್ಯಾಪಾರಸ್ಥರು, ಪೆಟ್ರೋಲ್, ಆಯಿಲ್ ಎಲ್ಲ ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭ. ಇನ್ನು ಈಗ ಗುರುಬಲ ಕೂಡ ಇರೋದ್ರಿಂದ ವಿವಾಹ ಸಮಯ ಕೂಡ ಆಗಿದೆ. ಶುಕ್ರ ಬಲನೂ ಕೂಡ ನಿಮಗೆ ಬರ್ತಾ ಇರೋದ್ರಿಂದ
ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಕವನ್ನ ನೀವು ಮೀನರಾಶಿಯವರು ತೋರಿಸ್ಬೇಕು. ಇಬ್ಬರ ಜಾತಕವನ್ನ ತೋರಿಸಿದಾಗ ಏನೇನು ಹಿಂದಿನ ಜನ್ಮದ ಶಾಪಗಳಿದೆ ಅದನ್ನ ವಿಮೋಚನೆ ಮಾಡ್ಕೊಡ್ತೀನಿ. ನಿಮಗೆ ಬರುವಂತಹ ಬರೀ ಸಾಲಾವಳಿ ನೋಡೋದು ಒಂದೇ ಅಲ್ಲ, ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಮಾಡಬೇಕು. ನಿಮಗೆ ಸಿಗುವಂತಹ ಓದು ನಿಮ್ಗೆ ಹೊಂದ್ಕೊಂತಾರ ಇಲ್ವಾ, ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡಿಸ್ಬೇಕು. ಅಥವಾ ನೀವು ಮದುವೆ ಮಾಡ್ಕೊತಿರೋಂಥ ವರ ಯಾವ ಥರ ಸಿಗ್ತಾನೆ, ನಿಮಗೆ ನಿಮ್ಮ ತಂದೆ ತಾಯಿಗೆಲ್ಲ ಅಡ್ಜಸ್ಟ್ ಆಗೋದು, ಮತ್ತೆ ಸಂಪತ್ತು ಮತ್ತೆ ಆಯುಷ್ಯ ಇಲ್ಲ ಅಂದರೆ ಮತ್ತೆ ಮರು ವಿವಾಹ ಆಗಬೇಕಾಗತ್ತೆ. ಆಮೇಲೆ ಮಕ್ಕಳಾಗ್ತಾರ ಇಲ್ವಾ ಅನ್ನೋದು ನೋಡಬೇಕಾಗುತ್ತೆ, ಕಂಪ್ಯಾರಿಟಿಬಿಲಿಟಿ ನೋಡಬೇಕಾಗುತ್ತೆ. ಅದಕ್ಕೆ ಇಬ್ಬರ ಜಾತಕವನ್ನ ನೀವು ತೋರಿಸ್ಬೇಕಾಗತ್ತೆ. ಇನ್ನು ಥಿಯೇಟರ್ಗಳಲ್ಲಿ ಫಿಲಮ್ ಅನ್ನ ನೀವು ಚೆನ್ನಾಗಿ ನಿಮ್ಮದೇ ಓನ್ ಥಿಯೇಟರ್ಗಳಿದ್ರೆ ಅದರಲ್ಲಿ ಲವ್ ಸ್ಟೋರಿಗೆ ಸಂಬಂಧಪಟ್ಟಂತಹ ಫಿಲಮ್ಗಳನ್ನ ಡೈರೆಕ್ಷನ್ ಮಾಡೋದು ಅಥವಾ ಆ ಫಿಲಮ್ಗಳನ್ನ ರಿಲೀಸ್ ಮಾಡಿದ್ರೆ ಒಳ್ಳೆದರ ಲಾಭ ನಿಮಗೆ ಆಗತ್ತೆ ಮೀನರಾಶಿಯವರಿಗೆ. ಇನ್ನು ಯಾರಿಗೆ ಟೈಮ್ ಚೆನ್ನಾಗಿರೋಲ್ಲ, ಬುಧ ಜನ್ಮರಾಶಿಗೆ ಸಂಚಾರ ಆಗ್ಬಿಡ್ತಾನೆ. ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಈ ತಿಂಗಳಲ್ಲಿ ಅಷ್ಟೊಂದು ಶುಭ ಫಲಗಳು ನಿಮಗೆ ಸಿಗಲ್ಲ. ಯಾವುದೇ ಪುಸ್ತಕಗಳನ್ನ ಈ ತಿಂಗಳು ಪಬ್ಲಿಷ್ ಮಾಡಬೇಡಿ. ಅಡ್ವೊಕೇಟ್ಗಳಿಗೂ ಕೂಡ ಟೈಮ್ ಅಷ್ಟೊಂದು ಸುಮಾರಾಗಿರುತ್ತೆ. ಆಮೇಲೆ ಇನ್ನು ಕಾಮಿಡಿ ಆ್ಯಕ್ಟರ್ಗಳಿಗೂ ಕೂಡ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಎಲ್ಲೆಲ್ಲಿ ನೀವು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಕಲೆಯನ್ನು ನೀವು ತೋರಿಸ್ತೀರಿ, ಅಲ್ಲಿ ಸ್ವಲ್ಪ ನಿಮಗೆ ಹಣಕಾಸು ಬರುವಂಥದ್ದು ಕಡಿಮೆ ಆಗ್ಬೋದು, ಅಥವಾ ನಿಮ್ಮನ್ನ ಲೈಕ್ ಮಾಡೋಂಥ ಜನ ಕಡಿಮೆ ಆಗ್ಬೋದು. ಅಕೌಂಟೆಂಟ್ಗಳಿಗೆ ಟೈಮ್ ಚೆನ್ನಾಗಿರಲ್ಲ. ಸ್ಕಿನ್ ಡಾಕ್ಟರ್ಗಳಿಗೂ ಅಷ್ಟೊಂದು ಟೈಮು ಚೆನ್ನಾಗಿರಲ್ಲ. ನೀವು ಪ್ರೀತಿ ಮಾಡುವಂಥ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಂದನೂ ಕೂಡ ನಿಮ್ಗೆ ಏನಾದರೂ ಒಂದು ತೊಂದರೆಗಳು ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಸೂರ್ಯನೇ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗಬೇಕಾದ್ರೆ ಈಗೇನಾದ್ರೂ ನಾನು MP ಎಲೆಕ್ಷನ್ಗೆ ಪ್ರಯತ್ನ ಮಾಡ್ತೀನಿ ಅಂದ್ರೆ ನಿಮ್ಗೆ ಅವಮಾನ ಆಗ್ಬೋದು. ಇನ್ನು ಕೆಲವರು ತಮಗಿರುವಂತ ಅಧಿಕಾರವನ್ನು ಕೂಡ ಕಳ್ಕೊಳ್ಳುವ ಸಾಧ್ಯತೆಗಳಿರುತ್ತೆ. ಜನಪ್ರಿಯತೆ ಕಮ್ಮಿ ಆಗುವ ಸಾಧ್ಯತೆ ಇರುತ್ತೆ. ಅಧಿಕಾರವನ್ನ ಕಳ್ಕೊಳ್ಳುವಂತಹ ಸಮಯ ಕೂಡ ಬಂದಿದೆ. ಇನ್ನು ಗೌರ್ಮೆಂಟ್ ಆಫೀಸರ್ಸ್, ಅಫಿಷಿಯಲ್ಸ್ ಇವರೆಲ್ಲರಿಗೂ ಕೂಡ ಟ್ರಾನ್ಸ್ಫರ್ ಆಗೋದು, ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಕೆಡುವ ಸಾಧ್ಯತೆ ಇದೆ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್, ಡಿಫೆನ್ಸ್, ಆಮೇಲೆ ಪ್ಯಾರಾಮಿಲಿಟರಿ, ಇಂಜಿನಿಯರ್ಸ್ ಅವರೆಲ್ಲರಿಗೂ ಕೂಡ ಟೈಮ್ ಚೆನ್ನಾಗಿರಲ್ಲ. ಮೆಷಿನರಿ ವೆಪನ್ಸ್, ಮಂಗಳ ದಶೆ, ಸೂರ್ಯ ಮಹಾದಶೆ, ಯಾಕಂದ್ರೆ ಗೋಚಾರದಲ್ಲಿ ಇವ್ರು ಯಾರು ಕೂಡ ನಿಮಗೆ ಶುಭ ಫಲವನ್ನ ಕೊಡ್ತಾ ಇಲ್ಲ. ಆದ್ರಿಂದ ಮೀನರಾಶಿಯವರು ಜಾಗ್ರತೆಯನ್ನ ವಹಿಸ್ಬೇಕು. ಯಾಕೆಂದ್ರೆ ಕುಜ ಎಷ್ಟನೇ ಮನೆ ಅಧಿಪತಿ ನಿಮಗೆ ಭಾಗ್ಯಾಧಿಪತಿ ಮತ್ತೆ ದ್ವಿತೀಯಾಧಿಪತಿಯಾಗಿ ವ್ಯಯಭಾವದಲ್ಲಿ ಸಂಚಾರ ಆದಾಗ ಏನೇನೋ ಹಾಸ್ಪಿಟಲ್ ಖರ್ಚು, ಆಪರೇಷನ್ಗಳು, ಈ ತರ ಒಂದಲ್ಲ ಒಂದು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಆದರೆ ದ್ವಿತೀಯ ಭಾವದಲ್ಲಿ ಗುರು ಇರೋದ್ರಿಂದ ಇದು ಕೂಡ ನಿಮ್ಮ ಕುಟುಂಬವನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಗುರು ಮಾಡ್ತಾನೆ. ಗುರು ಮಹಾದಶ ನಡೀತಾ ಇದ್ರೆ ಶುಕ್ರ ವ್ಯಯಭಾವದಲ್ಲಿದ್ರೂ ಕೂಡ ಒಳ್ಳೆ ರೀತಿಯಲ್ಲಿ ದಾನ ಧರ್ಮಗಳಿಗೆ ಹಣ ಖರ್ಚಾಗುವ ಸಾಧ್ಯತೆಗಳಿರುತ್ತೆ. ಇಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹಣವನ್ನ ನೀವು ಖರ್ಚು ಮಾಡುವ ಪರಿಸ್ಥಿತಿ ಕೂಡ ಉಂಟಾಗುತ್ತೆ. ಇನ್ನು ಮೀನರಾಶಿ ಮಾರ್ಚ್ 2024 ತಿಂಗಳ ಭವಿಷ್ಯ ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇರುತ್ತೆ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ್ಯದ ಬೆಳಕನ್ನ ಹರಡಿ ಅಂತ ನಾನು ನಿಮ್ಗೆ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.